ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಅಚ್ಚರಿಯ ಬದಲಾವಣೆಯ ಸೂಚನೆ. ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ದೀರಾ, ನಿಮ್ಮ ಮನಸ್ಸು ತುಂಬ ಅಸ್ಥಿರವಾಗಿದೆ. ಒಂದೇ ಸಮಯದಲ್ಲಿ ಎರಡು ರೀತಿಯ ಆಲೋಚನೆಗಳು ನಿಮ್ಮನ್ನು ಕಾಡ್ತಾ ಇವೆ. ನೀವು ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ತಕ್ಷಣವೇ ಮತ್ತೊಂದು ಅನುಮಾನ ನಿಮ್ಮ ಮನಸ್ಸನ್ನು ಹಿಡಿದುಕೊಳ್ಳುತ್ತೆ. ನೀವು ಎಷ್ಟೇ ಸ್ಪಷ್ಟವಾಗಿ ಯೋಚನೆ ಮಾಡಿದರೂ ಕೂಡ ಏನೋ ಒಂದು ಗೊಂದಲ ನಿಮ್ಮನ್ನು ಬಿಡೋದಿಲ್ಲ. ಇದಕ್ಕೆ ಕಾರಣ ಕೇವಲ ನಿಮ್ಮ ಸ್ವಭಾವವಲ್ಲ ಮಿಥುನ ರಾಶಿಯವರೇ. ಇದರಿಂದ ಒಂದು ಕಾಣದ ಶಕ್ತಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಸುತ್ತಲೂ ಇರುವ ವಾತಾವರಣನೇ ಬದಲಾಗ್ತಾ ಇದೆ. ನೀವು ಹತ್ತಿರ ಅಂತ ಭಾವಿಸಿದ ಕೆಲವರು ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಅವರ ಮಾತುಗಳು, ಅವರ ಆಲೋಚನೆಗಳು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ನೀವು ಗಮನಿಸದೇ ಇದ್ದಾಗಲೇ ನಿಮ್ಮ ನಿರ್ಧಾರಗಳನ್ನು ಅವರು ಪ್ರಭಾವಿತಗೊಳಿಸ್ತಾರೆ. ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ, ಯಾಕೆ ನೀವು ಒಂದು ವಿಷಯದಲ್ಲಿ ಖಚಿತ ಆಗಿದ್ರೂ ಕೂಡ ಕೊನೆ ಕ್ಷಣದಲ್ಲಿ ಅದನ್ನು ಬದಲಾಯಿಸ್ಬಿಡ್ತೀರಾ? ಯಾಕೆ ನಿಮ್ಮ ಮನಸ್ಸು ಶಾಂತವಾಗಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ಕೆಲವೊಮ್ಮೆ ನೀವು ತುಂಬ ಉತ್ಸಾಹದಿಂದ ಇದ್ರೂ ಕೂಡ ಕೆಲವೇ ಕ್ಷಣದಲ್ಲಿ ಕುಗ್ಗಿ ಹೋಗ್ತೀರಾ? ಇದು ಸಾಮಾನ್ಯ ಅಲ್ಲ, ಇದು ಒಂದು ಸಂಕೇತ. ನೀವು ಎಚ್ಚರಾಗಿರಬೇಕು ಎಂಬ ಸೂಚನೆ. ನಿಮ್ಮ ಸುತ್ತಲಿನ ಶಕ್ತಿಗಳು ನಿಮ್ಮ ಮನಸ್ಸಿನ ಮೇಲೆ ಆಟ ಆಡ್ತಾ ಇದೆ. ಆದರೆ ನೀವು ಭಯ ಪಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ದೇವರ ಕೃಪೆ ನಿಮ್ಮ ಮೇಲೆ ಇದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸಿಕೊಳ್ಳುತ್ತೆ. ನೀವು ಇದುವರೆಗೆ ಅನುಭವಿಸಿದ ಎಲ್ಲ ಗೊಂದಲಗಳಿಗೆ ಈಗ ಉತ್ತರ ಅನ್ನೋದು ಸಿಗುತ್ತೆ. ನೀವು ನಿಮ್ಮನ್ನು ಮತ್ತೆ ಕಂಡುಕೊಳ್ತೀರಾ. ನಿಮ್ಮ ನಿಜವಾದ ಸ್ವಭಾವವನ್ನು ಅರಿಯಲಿದ್ದೀರಿ. ಮಿಥುನ ರಾಶಿಯವರೇ, ನಿಮ್ಮೊಳಗಿನ ಶಕ್ತಿ ಬಹಳ ವಿಶೇಷ. ನೀವು ಯೋಚಿಸೋದಕ್ಕಿಂತ ಹೆಚ್ಚು ಬುದ್ಧಿವಂತರು, ಹೆಚ್ಚು ಸಾಮರ್ಥ್ಯ ಹೊಂದಿದ್ದೀರಿ. ಆದರೆ ನೀವು ನಿಮ್ಮ ಶಕ್ತಿಯನ್ನು ಸರಿಯಾಗಿ ಬಳಸ್ತಾ ಇಲ್ಲ. ನೀವು ಇತರರ ಮಾತುಗಳನ್ನು ಹೆಚ್ಚು ಕೇಳ್ತಾ ಇರ್ತೀರ. ನಿಮ್ಮ ಮನಸ್ಸಿನ ಧ್ವನಿಯನ್ನು ನಿರ್ಲಕ್ಷ್ಯ ಮಾಡ್ತೀರಾ. ಈಗ ಅದನ್ನು ಬದಲಾಯಿಸುವ ಸಮಯ ಬಂದಿದೆ. ನೀವು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಬೇಕು. ಅದು ಯಾವಾಗಲೂ ನಿಮಗೆ ಸರಿಯಾದ ದಾರಿ ತೋರಿಸುತ್ತೆ. ನೀವು ಯಾರನ್ನೂ ಅಂಧವಾಗಿ ನಂಬಬಾರ್ದು. ಎಲ್ಲರೂ ನಿಮ್ಮ ಒಳ್ಳೆಯದನ್ನು ಬಯಸೋದಿಲ್ಲ. ಕೆಲವರು ನಿಮ್ಮ ಮುಂದೆ ಫ್ರೆಂಡ್ಸ್ ಥರ ಕಾಣಿಸ್ತಾರೆ, ಆದರೆ ಅವರ ಮನಸ್ಸಲ್ಲಿ ಬೇರೆ ಉದ್ದೇಶನೇ ಇರುತ್ತೆ. ನೀವು ಇದನ್ನು ಈಗ ಅರಿಬೇಕು. ನೀವು ನಿಮ್ಮ ಸುತ್ತಲಿನವರನ್ನು ಗಮನಿಸಬೇಕು. ಯಾರು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾರೆ, ಯಾರು ನಿಮ್ಮನ್ನು ಗೊಂದಲಕ್ಕೆ ತಳ್ತಾರೆ ಎಂಬುದನ್ನು ಗುರುತಿಸಬೇಕು. ನೀವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವಿನ ಹಂತದಲ್ಲಿ ಇದ್ದೀರಿ. ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆದ್ದರಿಂದ ನೀವು ಜಾಗರೂಕರಾಗಿರಬೇಕಾಗುತ್ತೆ. ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಬೇಕು. ನೀವು ಒಂದು ದಾರಿಯನ್ನು ಆಯ್ಕೆ ಮಾಡಿದರೆ ಅದರಲ್ಲಿ ದೃಢವಾಗಿ ನಿಲ್ಲಬೇಕು. ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನೀವು ಮಾಡಬಲ್ಲಿರಿ. ನಿಮ್ಮಲ್ಲಿರುವ ಶಕ್ತಿ ಅಪಾರ. ನೀವು ಇದುವರೆಗೆ ಅನುಭವಿಸಿದ ಗೊಂದಲಗಳು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ನಿಮ್ಮನ್ನು ಬಲಪಡಿಸಲು ಮಾತ್ರ. ಈಗ ನೀವು ಸ್ಪಷ್ಟವಾಗಿ ಯೋಚಿಸಲು ಪ್ರಾರಂಭ ಮಾಡ್ತಿದ್ದೀರಿ. ನಿಮ್ಮ ಮುಂದೆ ಇದ್ದ ಮುಸುಕು ಈಗ ನಿಧಾನವಾಗಿ ದೂರ ಆಗ್ತಾ ಇದೆ. ನೀವು ನಿಜವಾದ ಸತ್ಯವನ್ನು ಕಾಣಲಿದ್ದೀರಿ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದಿವ್ಯ ಶಕ್ತಿ ಕೆಲಸ ಮಾಡ್ತಾ ಇದೆ. ಅದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದೆ. ನೀವು ಇದನ್ನು ನಂಬಬೇಕು. ನೀವು ಭಯ ಪಡಬೇಡಿ. ನೀವು ಒಂಟಿಯಾಗಿಲ್ಲ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ. ನೀವು ಈಗ ನಿಮ್ಮ ಜೀವನವನ್ನು ಬದಲಾಯಿಸಲು ಸಿದ್ಧರಾಗಿದ್ದೀರಿ. ನೀವು ಹಳೆಯ ಗೊಂದಲವನ್ನು ಬಿಡಬೇಕು. ಹಳೆಯ ತಪ್ಪು ನಿರ್ಧಾರಗಳನ್ನು ಮರಿಬೇಕು. ನೀವು ಹೊಸದಾಗಿ ಆರಂಭಿಸಬೇಕು. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತೆ. ನೀವು ಅವುಗಳನ್ನು ಗುರುತಿಸಬೇಕು. ನೀವು ಅವುಗಳನ್ನು ಹಿಡಿದುಕೊಳ್ಬೇಕು. ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು. ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕು. ನೀವು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಬೇಕು. ನೀವು ಇದನ್ನು ಮಾಡಬಲ್ಲಿರಿ. ನೀವು ನಿಮ್ಮನ್ನು ನಂಬಬೇಕು. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬೆಳಕು ಕಾಣಿಸಿಕೊಳ್ಳಲಿದೆ. ನೀವು ಇದುವರೆಗೆ ಅನುಭವಿಸಿದ ಅಂಧಕಾರ ಈಗ ದೂರವಾಗ್ತಾ ಇದೆ. ನೀವು ಹೊಸ ದಾರಿಯನ್ನು ನೋಡ್ತೀರಾ. ಅದು ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತೆ. ನೀವು ಕಳೆದುಕೊಂಡ ನಂಬಿಕೆ ಮತ್ತೆ ಬರುತ್ತೆ. ನೀವು ಕಳೆದುಕೊಂಡ ಸಂತೋಷ ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ. ನೀವು ನಿಮ್ಮನ್ನು ಮತ್ತೆ ಕಂಡುಕೊಳ್ತೀರಾ. ನಿಮ್ಮ ನಿಜವಾದ ಶಕ್ತಿಯನ್ನು ಅರಿತೀರಾ. ನಿಮ್ಮ ವಿರುದ್ಧ ಇದ್ದವರು ನಿಮ್ಮ ಮುಂದೆ ತಲೆಬಾಗುವ ದಿನ ಬರುತ್ತೆ. ನೀವು ಇದುವರೆಗೆ ಮೌನವಾಗಿದ್ದೀರಾ, ಆದರೆ ಈಗ ನಿಮ್ಮ ಸತ್ಯವನ್ನು ಜಗತ್ತಿಗೆ ತೋರಿಸುವ ಸಮಯ ಬಂದಿದೆ. ನೀವು ನಿಮ್ಮ ಜೀವನದ ನಿಯಂತ್ರಣವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಬೇಕು. ನೀವು ಇತರರ ಮೇಲೆ ಅವಲಂಬಿತ ಆಗಬಾರ್ದು. ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನೀವು ನಿಮ್ಮ ದಾರಿಯಲ್ಲಿ ಧೈರ್ಯವಾಗಿ
ಮುಂದೆ ಸಾಗಬೇಕು. ನೀವು ನೋಡ್ತೀರಿ, ನೀವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚಮತ್ಕಾರ ಸಂಭವಿಸುತ್ತೆ. ನೀವು ಇದುವರೆಗೆ ಅನುಭವಿಸಿದ ಎಲ್ಲ ಗೊಂದಲಗಳು ಒಂದು ಕ್ಷಣದಲ್ಲಿ ಅರ್ಥವಾಗುತ್ತೆ. ಯಾಕೆ ಇದು ಎಲ್ಲವೂ ನಡೀತಿದೆ ಎಂಬುದು ನಿಮಗೆ ಗೊತ್ತಾಗುತ್ತೆ ಮತ್ತು ನೀವು ಕೃತಜ್ಞತೆಯಿಂದ ತುಂಬಿ ಹೋಗ್ತೀರಾ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ನೀವು ಇದನ್ನು ಸ್ವಾಗತಿಸಬೇಕು, ನೀವು ಇದನ್ನು ಸ್ವೀಕರಿಸಬೇಕು ಮತ್ತು ನೀವು ನಿಮ್ಮ ಕನಸುಗಳನ್ನು ನಿಜ ಆಗಿಸಬೇಕು. ನಿಮ್ಮ ಯಶಸ್ಸು ನಿಮ್ಮ ಕನಸುಗಳನ್ನು ಕೊಂಡೊಯ್ಯುತ್ತೆ, ಕಾಯುತ್ತೆ. ಅದು ತುಂಬ ಹತ್ತಿರದಲ್ಲೇ ಇದೆ. ಆದ್ದರಿಂದ ಎಚ್ಚರಿಕೆ, ಜಾಗರೂಕರಾಗಿ ಇರಿ. ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಿ, ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ ಮತ್ತು ನೀವು ನಿಮ್ಮ ದಾರಿಯಲ್ಲಿ ಧೈರ್ಯವಾಗಿ ಮುಂದೆ ಸಾಗ್ರಿ. ಯಾಕೆಂದರೆ ನೀವು ಗೆಲ್ಲಲು ಹುಟ್ಟಿದ್ದೀರಿ ಮತ್ತು ಈ ಬಾರಿ ಯಾರೂ ನಿಮ್ಮನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ. 9 ದೇವತೆಗಳು ನಿಮ್ಮ ಸುತ್ತಲೂ ನಿಮ್ಮನ್ನು ಕಾಯ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಮಾತಾರಾಣಿ ಅಂತ ಕಮೆಂಟ್ ಮಾಡಿ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.